ನಮಸ್ಕಾರ ಎಲ್ಲರಿಗೂ. ಇವತ್ತು ಮತ್ತೊಂದು ರೆಸಿಪಿ ಜೊತೆಗೆ ಬಂದೀನಿ. ಇವತ್ತು ಸೋರೆಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡತ್ತೀನಿ. ಹೆಂಗೆ ಮಾಡತ್ತೀನಿ ನೋಡೋಣ ಬರ್ರಿ. ಫಸ್ಟು ಬೇಳೆ ಕುದಿಸಿಟ್ಕೋಬೇಕು. ಆಮೇಲೆ ಇದ್ರಾಗ ತುಪ್ಪ ತೊಗೊಂಡಿನಿ. ನೀವು ಬೇಕಂದ್ರೆ ಎಣ್ಣೆ ತೊಗೋಬೋದು. ನಾನು ತುಪ್ಪದಾಗ ಮಾಡತ್ತೀನಿ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ರಿ, ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ರಿ, ಆಮೇಲೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿರಿ. ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಸೋರೆಕಾಯಿ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ತುಪ್ಪದಾಗ ಹಾಕ್ಕೊಂಡಿದ್ದೆ. ಇಲ್ಲಿ 1 ಕಪ್ ಸೋರೆಕಾಯಿ ಐತಿ. ಇದು ಮೆತ್ತಗಾಗೋವರೆಗೂ ಎಣ್ಣೆಯೊಳಗೆ ಫ್ರೈ ಮಾಡಬೇಕು. ಮುಚ್ಚಿ ಇಟ್ಟು ಫ್ರೈ ಮಾಡಿರಿ, ಜಲ್ದಿ ಮೆತ್ತಗಾಗ್ತೈತಿ. ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ನಿಮ್ಗೆ ವಿಡಿಯೋ ಇಷ್ಟ ಆಗತ್ತಿತ್ತಂದ್ರೆ ಲೈಕ್ ಕಮೆಂಟ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ ವಿಡಿಯೋನ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂಗೆ ಹೊಸ ರೆಸಿಪಿ ಜೊತೆಗೆ ನಾನು ವಿಡಿಯೋ ಹಾಕ್ತಾನೆ ಇರ್ತೀನಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ, ಅದನ್ನು ಮಾಡಿ ತೋರಿಸ್ತೀನಿ. ಹಂಗೆ ಇದು ಹೆಂಗಾಗೈತಿ ಅಂತ ನಂಗೆ ಹೇಳ್ರಿ. ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಹಾಕಬೇಕು. 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಇದ್ರ ಜೊತೆ ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದನ್ನು ಚಲೋ ತಂಗ ಕುದಿಸ್ಬೇಕು. ಇವಾಗ ಇದಕ್ಕೇನು ಮಸಾಲ ಅದು ಹಾಕೊಳ್ಳೋದು ಬೇಕಾಗಲ್ಲ. ಇದೆಲ್ಲ ಕುದ್ದ ಮೇಲೆ ಮಸಾಲೆ ಹಾಕ್ಬೋದು. ಇದು ನೋಡ್ರಿ, ಕುದ್ದು ನೀರು ಕಮ್ಮಿ ಆಗೈತಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊತೀನಿ, ಸ್ವಲ್ಪ ಖಾರ ಮತ್ತು ಉಪ್ಪು ಮತ್ತು ಸಾಂಬಾರು ಪೌಡ್ರ್ ಹಾಕೋತೀನಿ. ಇದು ಅಂಗನವಾಡಿ ಒಳಗೆ ಕೊಡೋವಂಥ ಸಾಂಬಾರು ಪೌಡರ್. ಇದನ್ನು ಹಾಕಿದ್ರೆ ಬೇರೆ ಯಾವ ಮಸಾಲೆ ಹಾಕೊಳ್ಳೋದು ಬೇಕಾಗಲ್ಲ, ಅದಕ್ಕೆ ಇದನ್ನು ಒಂದೇ ಹಾಕ್ತೀನಿ. ಇದೆಲ್ಲ ಹಾಕಿ 1 ಟೈಮ್ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಕುದಿಸಿಟ್ಟಿರುವಂಥ ಬೇಳೆ ಹಾಕೋರಿ. ಬೇಳೆ ಫುಲ್ ಸ್ಮ್ಯಾಶ್ ಆಗೈತಿ. ಆಮೇಲೆ ನೀರು ನೋಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕೋರಿ. ಪಲ್ಯ ಥರ ಬೇಕಂದರೆ ಇದನ್ನು ಸ್ವಲ್ಪ ಕುದಿಸಿ ಬಿಟ್ಬಿಡ್ರಿ. ಇಲ್ಲ ಅಂತಂದು ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಸಾಂಬಾರು ಥರ ಮಾಡ್ಕೋಬೋದು. ಇಷ್ಟ ಸಿಂಪಲ್ಲಾಗಿ ಸೋರೆಕಾಯಿ ಮತ್ತು ಬೇಳೆ ಮಿಕ್ಸ್ ಮಾಡಿ ಸಾಂಬಾರು ಮಾಡೋದು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೀವು ಮನೆಯೊಳಗೆ ಟ್ರೈ ಮಾಡಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.